ನಿನ್ನೆ ದರ್ಶನ್ ಅವ್ರಿಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಏನು ಜಾಮೀನು ರದ್ದುಗೊಳಿಸಿತ್ತು, ಜೈಲು ಸೇರುವಂತಾಯ್ತು. ಈಗ ಸದ್ಯ ದಾಸನ ಜೊತೆಯಲ್ಲಿ ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ಸುಮಾರು ಹೊತ್ತು ಲಕ್ಷ್ಮಣ್ ಹಾಗೆ ನಾಗರಾಜ್ ಜೊತೆ ದರ್ಶನ್ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರ ಗೌಡ ಇದ್ರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಡಿ ಗ್ಯಾಂಗ್ ಇದೆ. ಒಂದೇ ಬ್ಯಾರಕ್ನಲ್ಲಿ ದರ್ಶನ್ ಅಂಡ್ ಸಹಚರರು ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ದಾಸನ ಜೊತೆಯಲ್ಲೇ ಆರೋಪಿಗಳಾದಂತಹ ನಾಗರಾಜ್, ಲಕ್ಷ್ಮಣ್ ಹಾಗೆ ಪ್ರದೋಷ್ ಸುಮಾರು ಹೊತ್ತು ಇವರಿಬ್ಬರ ಅಂದ್ರೆ ಏನ್ ಗ್ಯಾಂಗ್ ಇದೆ ಡಿ ಗ್ಯಾಂಗ್, ಅವರೆಲ್ಲರ ಮಧ್ಯೆ ಒಂದಷ್ಟು ಮಾತುಕತೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಇವನ್ ದರ್ಶನ್ ಕೂಡ ಅನ್ಕೊಂಡಿದ್ರೋ ಇಲ್ವೋ ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಗೊಳಿಸುತ್ತೆ ಅಂತ. ಆದ್ರೆ ಸುಪ್ರೀಂ ಕೋರ್ಟ್ ಖಡಕ್ಕಾಗೆ ನಿನ್ನೆ ಒಂದು ಸಂದೇಶವನ್ನ ರವಾನಿಸಿದೆ. ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗೇ ಆಗತ್ತೆ, ಅವರು ಶಿಕ್ಷೆಯನ್ನ ಅನುಭವಿಸಲೇಬೇಕು ಅನ್ನುವಂತ ಕುರಿತಂತೆ. ಹೀಗಾಗಿ ನಿನ್ನೆ ಏನು ಡಿ ಗ್ಯಾಂಗ್ ಮತ್ತೆ ಜೈಲು ಪಾಲಾಗಿದೆ, ಅಲ್ಲಿನ ಪರಿಸ್ಥಿತಿ. ಯಾರೊಂದಿಗೂ ಮಾತನಾಡದೆ ಪವಿತ್ರ ಗೌಡ ಮೌನಕ್ಕೆ ಶರಣಾಗಿದ್ದಾರೆ. ರಾತ್ರಿ ಊಟ ಮಾಡದೆ ಮುಂಜಾನೆವರೆಗೂ ಕೂಡ ಚಡಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಿನ ಜಾವ ನಿದ್ದೆಗೆ ಜಾರಿದ್ದಾರೆ ಪವಿತ್ರ ಗೌಡ. ನೋಡಿ, ಇದು ಅವರಿಗೂ ಕೂಡ ಒಂದು ಶಾಕಿಂಗ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಜಾಮೀನು ಸಿಕ್ಕಿತ್ತು, ಇನ್ಮೇಲೆ ನಾವು ಆರಾಮಾಗಿರ್ಬೋದು ಅಂತ ಅನ್ಕೊಂಡಿದ್ರು ಏನೋ. ಆದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆದೇಶ ಇದೆಯಲ್ಲ, ನಿಜಕ್ಕೂ ಅವರ ನಿದ್ದೆಗೆಡಿಸಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಿನ್ನೆ ಜೈಲು ಪಾಲಾಗಿರುವಂತಹ ಏನು ಡಿ ಗ್ಯಾಂಗ್ ಹಾಗೆ ಪವಿತ್ರ ಗೌಡ, ಅದರಲ್ಲೂ ಪವಿತ್ರ ಗೌಡ ಅವರು ನಿನ್ನೆ ಯಾರೊಂದಿಗೂ ಕೂಡ ಮಾತನಾಡಲಿಲ್ಲ. ಹೋಗ್ಬೇಕಾದ್ರೆ ಏನೋ ಅವರು ಸುಮ್ಮನೆ ಹೋದಂತೆ ಕಾಣಿಸ್ತು, ಆದ್ರೆ ಇದ್ದಂತಹ ಚಡಪಡಿಕೆ ಇದೆಯಲ್ಲ. ಆರೋಪಿ ದರ್ಶನ್ ಜೊತೆ ಮಾತನಾಡದ ಪ್ರದೋಷ್, ನಾಗರಾಜ್, ಲಕ್ಷ್ಮಣ್ ಜೊತೆಗೂ ಮಾತಿಲ್ಲ, ಕತೆ ಇಲ್ಲ. ಜೈಲಿನಲ್ಲಿ ತಡರಾತ್ರಿಯವರೆಗೂ ಕಣ್ಣೀರಿಡ್ತಾ ಇದ್ದಾರೆ ಪ್ರದೋಷ್ ಅನ್ನೋದು ಗೊತ್ತಾಗ್ತಾ ಇದೆ. ಆರೋಪಿ ದರ್ಶನ್ ಜೊತೆಗೂ ಕೂಡ ಪ್ರದೋಷ್ ಏನು ಕೂಡ ಮಾತನಾಡ್ತಾ ಇಲ್ಲ ಅನ್ನೋದು. ಯಾಕೆಂದ್ರೆ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ ಇಷ್ಟು ದೊಡ್ಡ ಮಟ್ಟದ ಶಿಕ್ಷೆ ಅವ್ರು ಅನುಭವಿಸ್ಬೇಕಾಗತ್ತೆ, ಈ ರೀತಿ ಜೈಲಲ್ಲೇ ಕಳಿಬೇಕಾಗತ್ತೆ. ಅನ್ಕೊಂಡಿದ್ರು ಇರ್ಬೋದು, ನಮ್ಗೆ ಜಾಮೀನ್ ಸಿಕ್ಬಿಟ್ಟಿದೆ, ಇನ್ ಮುಂದೆ ನಾವು ಯಾರಿಗೂ ಹೆದರ್ಬೇಕಾಗಿಲ್ಲ ಅಥವಾ ಈ ರೀತಿ ಇರ್ಬೋದು ಅಂತ ಹೇಳಿ. ಆದ್ರೆ ಸುಪ್ರೀಂ ಕೋರ್ಟ್ ಆದೇಶದ ನಂತರದಲ್ಲಿ ಎಲ್ಲರೂ ಕೂಡ ಕಣ್ಣೀರಿಡ್ಬೇಕಾದಂತಹ ಪರಿಸ್ಥಿತಿ ಎದುರಾಗಿರೋದಂತೂ ನಿಜ. ಒಂದ್ ಕಡೆ ಪ್ರದೋಷ್ ಕೂಡ ತುಂಬಾ ಭಾವುಕರಾಗಿದ್ರು, ಕಣ್ಣೀರಿಡ್ತಾ ಇದ್ರು, ಯಾರ ಜೊತೆನೂ ಮಾತನಾಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಬೆಳಗಿನ ಜಾವ ಉಪ್ಪಿಟ್ಟು ಸೇವನೆ ಮಾಡಿದ್ದಾರೆ ದರ್ಶನ್ ಜೈಲಿನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಿನ ಮೆನುವಿನಂತೆ ಅಂದ್ರೆ ಬೆಳಗಿನ ಟಿಫನ್ಗೆ ಉಪ್ಪಿಟ್ಟನ್ನ ತಿಂದಿದ್ದಾರೆ. ಸಾಮಾನ್ಯ ವಿಚಾರಣಾಧೀನ ಬಂದಿಯಂತೆ ಉಪ್ಪಿಟ್ಟನ್ನ ಸೇವನೆ ಮಾಡಿದ್ದಾರೆ. ಪವಿತ್ರ, ನಾಗರಾಜ್, ಪ್ರದೋಷ್, ಲಕ್ಷ್ಮಣ್ ಎಲ್ಲರೂ ಕೂಡ ಉಪ್ಪಿಟ್ಟನ್ನ ತಿಂದಿದ್ದಾರೆ. ಜೈಲಿನಲ್ಲಿ ಏನ್ ಕೊಡ್ತಾ ಇದ್ದಾರೋ, ಜೈಲಿನ ಮೆನು ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ಆಹಾರವನ್ನ ಕೊಡಲಾಗುತ್ತೆ. ಅದೇ ರೀತಿಯಲ್ಲಿ ಇವತ್ತು ಉಪ್ಪಿಟ್ಟನ್ನ ಮಾಡಲಾಗಿತ್ತು. ಬೆಳಗ್ಗೆ ಉಪ್ಪಿಟ್ಟನ್ನ ಸೇವಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ತಪ್ಪು ಮಾಡಿದಂತಹ ದರ್ಶನ್ ಹೊರಗಡೆ ಇದ್ರು, ಜಾಮೀನ್ ಮೇಲೆ ಹೊರಗಡೆ ಇದ್ರು, ದೇಶ ವಿದೇಶಗಳನ್ನ ಸುತ್ಕೊಂಡು ಬಂದ್ರು. ಈಗ ಮತ್ತೆ ಜೈಲು ಪಾಲಾಗಬೇಕಾದಂತಹ ಪರಿಸ್ಥಿತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ನೋಡ್ತಾ ಇದ್ದ ಹಾಗೆ ದರ್ಶನ್ ಅವ್ರಿಗೆ ಮತ್ತೆ ಜೈಲು ಸೇರ್ಬೇಕಾದಂತಹ ಪರಿಸ್ಥಿತಿ. ದರ್ಶನ್ ಮಾತ್ರವಲ್ಲ, ದರ್ಶನ್ ಅಂಡ್ ಗ್ಯಾಂಗ್ ಜೊತೆಗೆ ಪವಿತ್ರ ಗೌಡ ಕೂಡ ಮತ್ತೆ ಜೈಲು ಪಾಲಾಗಿದ್ದಾರೆ. ಏನ್ ಆಗ್ತಾ ಇದೆ ಜೈಲಿನಲ್ಲಿ, ಏನ್ ಅಪ್ಡೇಟ್ಸ್ ಸಿಗ್ತಾ ಇದೆ ಶಿವಪ್ರಸಾದ್? ಮಧುನಗರಾಜ್, ಈಗಾಗಲೇ ಸುಪ್ರೀಂ ಕೋರ್ಟ್ 7 ಜನರ ಜಾಮೀನನ್ನು ರದ್ದುಗೊಳಿಸಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಜಾಮೀನು ರದ್ದು ಪ್ರಕ್ರಿಯೆಗೊಂಡಂತ ಬಳಿಕ ಈಗಾಗಲೇ 7 ಜನ ಆರೋಪಿಗಳು ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲು ಸೇರಬೇಕಾಗಿರ್ತಕ್ಕಂಥದ್ದು. 5 ಆರೋಪಿಗಳು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದ್ದಾರೆ. ದರ್ಶನ್, ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ಇವರೆಲ್ಲರೂ ಕೂಡ ನಿನ್ನೆಯೇ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಅವರ ನಿವಾಸಕ್ಕೆ ಹಾಜರುಪಡಿಸಿ ಅವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಸಾಮಾನ್ಯ ಕೈದಿಗಳಂತೆ ಅವರೆಲ್ಲರೂ ಕೂಡ ವಿಚಾರಣಾಧೀನ ಕೈದಿಗಳಾಗಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿರ್ತಕ್ಕಂಥದ್ದು. ಪವಿತ್ರ ಗೌಡ ಮಹಿಳಾ ಬ್ಯಾರಕ್ನಲ್ಲಿದ್ದಾರೆ, ಕ್ವಾರಂಟೈನ್ ಸೆಲ್ನಲ್ಲಿದ್ದಾರೆ. ತದನಂತರದಲ್ಲಿ ದರ್ಶನ್, ಲಕ್ಷ್ಮಣ್,
ಈ ಉಳಿದಂತೆ ಆರೋಪಿಗಳೆಲ್ಲರೂ ಕೂಡ ಪ್ರದೂಷ್, ನಾಗರಾಜ್ ಎಲ್ಲರೂ ಕೂಡ ಒಂದೇ ಬ್ಯಾರಕ್ನಲ್ಲಿ ಇರ್ತಕ್ಕಂಥದ್ದು. ಇವರೆಲ್ಲರೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗುತ್ತೆ. ಪ್ರಮುಖವಾಗಿ ಸಾಮಾನ್ಯವಾಗಿ ಯಾವುದೇ ರೀತಿಯ ಆರೋಪಿಗಳು ಜೈಲಿನ ಒಳಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಅವರನ್ನ ವಿಚಾರಣಾಧೀನ ಕೈದಿಗಳಾಗಿ ಕನ್ಸಿಡರ್ನ ಮಾಡೋದಕ್ಕೂ ಮೊದಲು ಅವರೆಲ್ಲರೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಾಮಾನ್ಯ ಕೈದಿಗಳಂತೆ ಅವರು ಕೂಡ ಕ್ವಾರಂಟೈನ್ ಸೆಲ್ನಲ್ಲಿದ್ದಾರೆ. ಸಾಮಾನ್ಯವಾಗಿ 60-70 ಜನ ಅಲ್ಲಿ ವಿಚಾರಣಾಧೀನ ಕೈದಿಗಳಿರ್ತಾರೆ, ಅವರೊಂದಿಗೆ ಒಂದೇ ಸೆಲ್ನಲ್ಲಿ ಇರಬೇಕಾಗುತ್ತೆ. ಇದೇ ರೀತಿಯಾಗಿ ದರ್ಶನ್ ಕೂಡ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ನಡೆಸ್ಕೊಳ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಬೆಂಗಳೂರಿನ ಕಮಿಷನರ್ ಆಗಿದ್ದಂಥ ಹಿಂದಿನ ಕಮಿಷನರ್ ದಯಾನಂದ್ ಏನಿದ್ರು ಅವರು ಒಂದು ಆದೇಶವನ್ನು ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಮಾಹಿತಿಯನ್ನು ಅಂದಿನ ದಿನದಲ್ಲಿ ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ದರ್ಶನ್ನ ಬಂಧನಕ್ಕೆ ಸೂಚನೆಯನ್ನು ಕೂಡ ನೀಡಿದ್ರು. ಪ್ರಕರಣದಲ್ಲಿ ದರ್ಶನ್ ರೋಲ್ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡಿದಂಥ ಸಂದರ್ಭದಲ್ಲಿ ACP ಚಂದ್ರ ನೇತೃತ್ವದ ತಂಡ ಅವರನ್ನ ಮೊದಲಿಗೆ ಬಂಧನ ಮಾಡಿತ್ತು. ಆಗ ಬೆಂಗಳೂರಿನ ಕಮಿಷನರ್ ಆಗಿದ್ದಂಥ ದಯಾನಂದ್ ಅವರು ಈಗಾಗಲೇ ಒಂದು ಇಲಾಖೆ ADGP ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಅವರು ಜೈಲಿನ ಸಿಬ್ಬಂದಿಗಳೊಂದಿಗೂ ಕೂಡ ಹಿರಿಯ ಅಧಿಕಾರಿಗಳೊಂದಿಗೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ, ಸಭೆಯನ್ನು ನಡೆಸಿ ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಆರೋಪಿಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಎಲ್ಲ ಆರೋಪಿಗಳಿಗೂ ಕೂಡ ಯಾವುದೇ ರೀತಿಯ ವಿಶೇಷ ಸವಲತ್ತುಗಳನ್ನು ಕೂಡ ಕೊಡಬಾರದು. ನಿನ್ನೆ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಆದೇಶ ಕೂಡ ಅಷ್ಟೇ, ಈ ಎಲ್ಲ ಜೈಲಿನ ಎಲ್ಲ ಅಧಿಕಾರಿಗಳು ಕೂಡ ಹಿರಿಯ ಅಧಿಕಾರಿಗಳಿಗೆ ಆ ಒಂದು ಕಾಪಿಯನ್ನು ರವಾನೆ ಮಾಡೋದಾಗಿ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿರ್ತಕ್ಕಂಥದ್ದು. ಅಂದರೆ ಇದೊಂದು ಬೆಂಚ್ ಮಾರ್ಕ್ ಕೇಸ್ ಆಗಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಸಾಕಷ್ಟು ಸೂಕ್ಷ್ಮವಾಗಿ ಈ ಒಂದು ಪ್ರಕರಣವನ್ನು ಗಮನಿಸಿರ್ತಕ್ಕಂಥದ್ದು. ಒಬ್ಬ ಸೆಲೆಬ್ರಿಟಿ ಆಗಿದ್ದುಕೊಂಡು ವ್ಯವಸ್ಥೆಯನ್ನು ಅನುಮಾನ ಪಡುವಂಥ ರೀತಿಯಲ್ಲಿ ದರ್ಶನ್ ನಡ್ಕೊಂಡಿದ್ದಾರೆ ಅನ್ನೋದನ್ನ ಪ್ರಮುಖವಾಗಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ದರ್ಶನ್ ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ರಾಜಾತಿಥ್ಯವನ್ನು ಪಡೆದುಕೊಂಡಿದ್ರು, ಲಾನ್ನಲ್ಲಿ ಕುಳಿತುಕೊಳ್ಳೋದು, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳೊಟ್ಟಿಗೆ ಹಾಗೂ ಇತರೆ ಕೈದಿಗಳೊಟ್ಟಿಗೆ TNS ಸೇವನೆ ಮಾಡ್ತಿರ್ತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಸುಪ್ರೀಂ ಕೋರ್ಟ್ ಗಮನಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಬ್ಬ ಆರೋಪಿಯನ್ನ ಸಾಮಾನ್ಯ ಕೈದಿಗಳಂತೆ ಯಾವ ರೀತಿಯಾಗಿ ನಡೆಸ್ಕೊಳ್ಬೇಕಾಗುತ್ತೆ, ಸೆಲೆಬ್ರಿಟಿ ಆಗಿದ್ರು ಕೂಡ ಎಲ್ಲರನ್ನೂ ಕೂಡ ಅದೇ ರೀತಿಯಾಗಿ ನಡೆಸ್ಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ADGP ದಯಾನಂದ್ ಅವರು ಈಗಾಗಲೇ ಅವರು ನೇತೃತ್ವದಲ್ಲಿ ಈಗಾಗಲೇ ಪೊಲೀಸರ ಹಿರಿಯ ಅಧಿಕಾರಿಗಳ ತಂಡ ಏನಿದೆ ನಿನ್ನೆ ಮೀಟಿಂಗನ್ನು ಮಾಡಿದ್ದಾರೆ. ಯಾವುದೇ ಕೈದಿಗಳಿಗೂ ಕೂಡ ಈ ರೀತಿಯಾಗಿ ಹಿಂದೆ ನಡೆದಂಥ ಘಟನೆಗಳು ಮರುಕಳಿಸದಂತೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಈ ನಿಟ್ಟಿನಲ್ಲಿ ದರ್ಶನ್ಗೆ ಸಾಮಾನ್ಯ ಕೈದಿಗಳಂತೆ ನಿನ್ನೆ ಅನ್ನ ಸಾಂಬಾರ್ ಹಾಗೂ ಚಪಾತಿಯನ್ನು ನೀಡಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಚಪಾತಿಯನ್ನಷ್ಟೇ ದರ್ಶನ್ ಸೇವಿಸಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿದೆ. ಉಳಿದಂತೆ ಪವಿತ್ರ ಕೂಡ ಯಾವುದೇ ರೀತಿಯ ಆಹಾರವನ್ನು ಸೇವಿಸಿಲ್ಲ. ಬೆಳಗ್ಗೆವರೆಗೂ ಕೂಡ ಮಂಕಾಗಿ ಅವರು ಸೆಲ್ನಲ್ಲಿದ್ದರು, ಯಾವ ರೀತಿಯೊಂದಿಗೂ ಕೂಡ ಮಾತನಾಡಿಲ್ಲ, ಮೌನಕ್ಕೆ ಶರಣಾಗಿದ್ರು ಅಂತೇಳಿ ಮಾಹಿತಿ ಲಭ್ಯ ಆಗಿದೆ. ಉಳಿದಂತೆ ಪ್ರದೂಷ್ ಕೂಡ ಯಾವೊಬ್ಬ ಆರೋಪಿಗಳೊಟ್ಟಿಗೂ ಕೂಡ ಅಲ್ಲಿರ್ತಕ್ಕಂಥ ಇತರೆ ಸಹ ಕೈದಿಗಳಿಗೂ ಕೂಡ ಮಾತಾಡಿಲ್ಲ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಮಧು, ನಾಗರಾಜ್. ಓಕೆ ಶಿವಪ್ರಸಾದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.